ಚೆನ್ನಾಗಿರೋ ತಿನ್ಬೇಡ, ಚೆನ್ನಾಗಿರೋ ತಿನ್ನು. ಸರಿ. ಗುಡ್ ಮಾರ್ನಿಂಗ್ ಮಲ್ಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಭೂಮಿ. ಮಾರ್ನಿಂಗ್. ಕಾಫಿ ಕುಡಿತೀಯಾ? ಬೇಡ, ಕುಡ್ಕೊ ಬಂದೆ. ಇಲ್ಲ, ಬಿಸಿ ಇದೆ, ಒಂದ್ ಸ್ವಲ್ಪ ತಗೋ. ಕಾವೇರಿ, ನೀನು ಬೇಕು ಅಂತ ಈ ಮನೆ ಕೊಡಿಸಿದೆ ಅಲ್ವಾ? ಹ್ಞೂ, ನಿಮಗ್ ಮನೆ ಬೇಕಿತ್ತು ತಾನೆ, ಅದಕ್ಕೆ ಈ ಮನೆ ತೋರಿಸ್ದೆ. ನಾನು ಹಾಗೆ ಹೇಳ್ತಿಲ್ಲ. ಅವ್ರು ಇಲ್ಲೇ ಇದ್ದಾರೆ ಅಂತ ನಿನ್ಗೆ ಗೊತ್ತಿತ್ತು, ಅದಕ್ಕೆ ನೀನ್ ಮನೆ ಕೊಡಿಸ್ದೆ ಅಲ್ವಾ? ಅವರು ಅಂದ್ರೆ ಯಾರು? ಅವರೇ. ಯಾರು? ಅದೇ ಅವರು, ಗೌತಮ್ ಅವರು. ಗೌತಮ್ ಅವರು ಅದೇ ನಮ್ಮ ಎದುರುಗಡೆ ಮನೇಲಿ ಇದಾರಲ್ಲ, ಅವರು ತುಂಬಾ ಒಳ್ಳೆಯವರು. ನನ್ಗೆ ಅರ್ಥ ಆಗತ್ತೆ. ಪರಿಚಯ ಇಲ್ಲದೆ ಇದ್ರು, ಕಾಫಿ ತಗೊಂಡ್ಬಂದು ಕೊಟ್ರು, ಏನಪ್ಪಾ ಇದು ಅಂತ ನೀನ್ ಟೆನ್ಷನ್ ಮಾಡ್ಕೋತಿರ್ತೀಯ. ಟೆನ್ಷನ್ ಮಾಡ್ಕೋಬೇಡ, ತುಂಬಾ ಒಳ್ಳೆಯವರು. ನಾನು ಇಷ್ಟು ಹೇಳಿದ್ವಲ್ಲ ನಿನ್ಗೆ ಗೊತ್ತಾಗ್ಲಿಲ್ವಾ? ಗೌತಮ್ ಅವರು ಅಂತ ಹೇಳ್ತಿದ್ದೀನಲ್ಲ, ಅವರೇ. ಗೌತಮ್ ಅವರು, ಗೌತಮ್ ದೇವಾನ್, ನನ್ನ ಯಜಮಾನರು. ಗೌತಮ್ ದಿವಾನ್. ಆ ಗೌತಮು ಈ ಗೌತಮು ಸೇಮಾ? ನೀನೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀಯ. ಹಾ ಕನ್ಫ್ಯೂಸ್ ಆಗಿರುತ್ತೆ. ಹೋಗಿ ಹೋಗಿ ಅಕ್ಕರಿಗೆ ಕನ್ಫ್ಯೂಸ್ ಆಗಿರುತ್ತೆ. ಬಾಬಾ ಮಲ್ಲಿ, ಹಂಗಂದ್ರೆ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನ. ಸಾರಿ. ಅದು ಗೌತಮ್ ದಿವಾನ್ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು. ಇಲ್ಲಿ ಕ್ಯಾಬ್ ಓಡಿಸ್ಕೊಂಡು ಈ ವಟಾರದಲ್ಲಿ ಮಾಮೂಲಿ ಜೀವನ ನಡೆಸ್ತಿದ್ದಾರೆ. ಅದಕ್ಕೆ ನನಗೆ ಗೊತ್ತಾಗಿಲ್ಲ ನೋಡು. ಓ, ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನಿನ್ಗೆ ಗೊತ್ತಿರಲಿಲ್ಲ ಅಲ್ವಾ? ಅದು ಅಲ್ಲದೆ ನಿನ್ನ ಮದ್ವೆಗೂ ನನ್ನ ಕರೆದಿಲ್ಲ. ಜೊತೆಗೆ ನಿಮ್ಮ ಮನೆಗೆ ಅವತ್ತು ಬಂದಿದ್ನಲ್ಲ ಸಹಾಯ ಕೇಳ್ಕೊಂಡು, ಅವತ್ತು ನೀನು ಪರಿಚಯ ಮಾಡಿಸಿಲ್ಲ. ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಸಾರಿ ಭೂಮಿ. ನಿಜ ನಿಜ ಗೊತ್ತಾಗಿಲ್ಲ ಭೂಮಿ. ಅಲ್ಲ, ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು ಇಲ್ಲಿ ಮಾಮೂಲಿ ವ್ಯಕ್ತಿ ತರ ಬದುಕ್ತಾ ಇದ್ದಾರೆ. ನನಗೆ ಹೆಂಗ್ ಗೊತ್ತಾಗ್ಬೇಕು ಹೇಳು? ಇವಾಗೇನು ನಿಂಗೆ ಇಲ್ಲಿ ಇರೋದಕ್ಕೆ ಕಷ್ಟ ಆಗ್ತಿದ್ಯಾ? ಬೇರೆ ಮನೆ ಏನಾದ್ರೂ ನೋಡ್ಲಾ? ಅಂದ್ರೆ ಮನೇನಾದ್ರೂ ಮಧ್ಯದಲ್ಲೇ ಖಾಲಿ ಮಾಡಿದ್ರೆ ಓನರ್ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅಂತ ಹೇಳಿದ್ದಾರೆ. ಅಷ್ಟು ದುಡ್ಡು ಸಂಪಾದನೆ ಮಾಡಕ್ಕೆ ಅಕ್ಕ ಎಷ್ಟು ಕಷ್ಟಪಟ್ಟಿದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ದುಡ್ಡಿನ ಮರದಲ್ಲಿ ಬೆಳೆಯತ್ತಾ? ಸ್ವಲ್ಪ ಕಷ್ಟ ಆಗತ್ತೆ, ಸ್ವಲ್ಪ ಕಿರಿಕಿರಿ ಆಗತ್ತೆ, ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ ಅಕ್ಕರೆ? ಯಾಕಕ್ಕರೆ ಹಂಗ್ ನೋಡ್ತಾ ಇದ್ದೀರಾ? ಏನಿಲ್ಲ. ಕುತ್ಕೋ, ಕಾಫಿ ಕುಡಿ. ಬೇಡ ಬೇಡ, ನಂಗೆ ಲೇಟ್ ಆಗ್ತಿದೆ. ನಾನು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಏನ್ ಹಾಗೆ ನೋಡ್ತಾ ಇದೀಯಾ? ನಿನ್ಗೂ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆಯಾ? ಹೌದು. ಸ್ಕೂಲ್ಗೆ ಹೋಗೋದು ನಿನ್ಗೆ ಅಷ್ಟೊಂದು ಇಷ್ಟನಾ? ಹೌದು, ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಅಲ್ಲಿ ತುಂಬಾ ಮಕ್ಳು ಇರ್ತಾರಲ್ವಾ, ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡು ಅವ್ರ ಜೊತೆ ಆಟ ಆಡ್ಬೋದಲ್ವಾ, ಅದಕ್ಕೆ. ಸರಿ, ನೀನನ್ನ ಯಾವ್ದಾದ್ರು ಒಂದು ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ. ಈಗ ತಿಂಡಿ ತಿನ್ಬೇಡ, ಆಮೇಲೆ ಹೋಗಿ ವಿಚಾರಿಸ್ಕೊಂಬರೋಣ, ಆಯ್ತಾ? ಹಾ. ಇದೇನಿದು? ಬಾವರೇನು ಬಾಗ್ಲೇ ತೆಗ್ದಿಲ್ವಲ್ಲ?
ಅಷ್ಟರೊಳಗೆ ಅಕ್ಕ ಏನಾದ್ರು ಎಸ್ಕೇಪ್ ಆಗ್ಬಿಟ್ರೆ ಹೀರೋ ಹೀರೋಯಿನ್ ಮುಖಾಮುಖಿ ಆದ್ರೇನೆ ಮಜಾ. ಏನ್ ಮಾಡೋದು ಇವಾಗ? ಬಾಗ್ಲೇ ಓಪನ್ ಬಿಟ್ಟಿದ್ಯಾ? ಕಸ ಹಾಕಕ್ ಹೋಗಿದ್ದೆ ಅಕ್ಕರೆ. ಸರಿ, ನಂಗೆ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಾ? ಸರಿ ಹೋಗ್ ಬಾ ಮಮ್ಮಿ. ಏನ್ ಹೋಗ್ಬಾ, ದಸರಾ ಹಾಲಿಡೇಸ್ ಇನ್ನು 2 ದಿನ ಇರೋದು, ಆಮೇಲೆ ನೀನು ನನ್ನ ಜೊತೆ ಸ್ಕೂಲಿಗೆ ಬರ್ಬೇಕಾಗತ್ತೆ. ಡನ್ ಮಮ್ಮಿ. ನೋಡು ಅಪ್ಪು, ನಾನು ನಿಂಗೆ ಈಗಲೇ ಹೇಳ್ತಿದ್ದೀನಿ, ನಾನು ಸ್ಕೂಲ್ ಹೋಗಿ ಬರೋ ಅಷ್ಟರಲ್ಲಿ ನೀನು ಅಂಗಡಿಗೆ ಹೋಗಿ ಏನಾದರೂ ತಿಂಡಿ ತೊಗೊಂಡ್ಬಂದಿದ್ದೆ ಅಂತ ನನ್ಗೆ ಗೊತ್ತಾದ್ರೆ ಆಮೇಲೆ ನಾನು ತುಂಬಾನೇ ಕೋಪ ಮಾಡ್ಕೋತೀನಿ. ಮಮ್ಮಿ ಡೋಂಟ್ ವರಿ, ನಾನು ಆ ಕಡೆ ತಿರ್ಗು ನೋಡಲ್ಲ. ಸರಿ. ಅಕ್ಕರೆ ಸುಮ್ಮನೆ ಯಾಕೆ ಒಂದೊಂದು ಮನೇಲಿ ಬಿಟ್ಟು ಹೋಗೋದು? ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಏನ್ ಬೇಕಾಗಿಲ್ಲ,